ಅನುಮಾನಾಸ್ಪದ ರೀತಿಯಲ್ಲಿ ಪ್ರೇಮಿಗಳ ಸಾವು, ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರೇಮಿಗಳ ಶವ ಪತ್ತೆಯಾಗಿದೆ. ಬಳ್ಳಾರಿ ನಗರದ ಕೆಎಂಎಫ್ ಡೈರಿ ಕ್ರಾಸ್ ಬಳಿ ಘಟನೆ ಜರುಗಿದೆ. ಆತ್ಮಹತ್ಯೆಯನ್ನ ಕೊಲೆನ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮಂಗಳಮುಖಿ ಸುಹಾಸಿನಿ ಶೇಖರ್ ಅಲಿಯಾಸ್ ಮಣಿ ಮೃತರು. ಅನುಮಾನಾಸ್ಪದ ರೀತಿಯಲ್ಲಿ ಪ್ರೇಮಿಗಳ ಸಾವನ್ನಪ್ಪಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರೇಮಿಗಳ ಶವ ಪತ್ತೆಯಾಗಿದೆ. ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಳ್ಳಾರಿ ನಗರದ ಕೆಎಂಎಫ್ ಡೈರಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಆತ್ಮಹತ್ಯೆಯನ್ನ ಅಥವಾ ಕೊಲೆನ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮಂಗಳಮುಖಿ ಅಂತ ಗೊತ್ತಿದ್ರೂ ಕೂಡ ಪ್ರೇಮಾಂಕುರವಾಗಿತ್ತಂತೆ. ಇದೀಗ ಅನುಮಾನಾಸ್ಪದ ರೀತಿಯಲ್ಲಿ ಪ್ರೇಮಿಗಳ ಸಾವಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರೇಮಿಗಳ ಶವ ಪತ್ತೆಯಾಗಿದೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಆತ್ಮಹತ್ಯೆಯನ್ನ ಅಥವಾ ಕೊಲೆನ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ, ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಮಂಗಳಮುಖಿ ಸುಹಾಸಿನಿ ಶೇಖರ್ ಅಲಿಯಾಸ್ ಮಣಿ ಮೃತರು. ಅನುಮಾನಾಸ್ಪದ ರೀತಿಯಲ್ಲಿ ಪ್ರೇಮಿಗಳ ಶವ ಕಂಡು ಬಂದಿರುವಂಥದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರೇಮಿಗಳ ಶವ ಪತ್ತೆಯಾಗಿದೆ. ಸಂಬಂಧ ಕುಟುಂಬಸ್ಥರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಫಸ್ಟ್ ನನ್ನ ಹತ್ರನೇ ಬಂದು ಆಮೇಲೆ ಕರ್ನೂಲು, ಬೆಂಗಳೂರು ಅಲ್ಲಿ ಇಲ್ಲಿ ತಿರುಗಾಡಿ ನನ್ನ ಹತ್ರ ಬಂದು ಇವಾಗ 2 ವರ್ಷ ಆಯಿತು. ಮತ್ತೆ ಬಂದಮೇಲೆ ಇವನು ಜೊತೆ ಆಗಿದ್ದ, ಯಾರು ಇವಾಗ ಸತ್ತಿರೋ ಶೇಖರ್ ಅಲಿಯಾಸ್ ಮಣಿ, ಅವನ ಜೊತೆಲಿ ಇದ್ಮೇಲೆ ಈ ಥರ ಸುಮಾರು ಸತಿ ಜಗಳ ಆಗಿದ್ದಾವೆ. ಹಂಪಿ ಸ್ಟೇಷನಲ್ಲಿ, ಆಮೇಲೆ ಟೌನ್ ಸ್ಟೇಷನಲ್ಲಿ, ಅವ್ರ ಊರಲ್ಲಿ ಪಂಚಾಯತಿ ಮಾಡಿದ್ದೀವಿ. ಅಲ್ಲಿಗೆ ಬಗೆಹರಿತು ಬಿಡ ಅಂದ್ಕೊಂಡಿದ್ದೀವಿ. ಆದರೆ ಈ ಥರ ಮಾಡ್ಕೊತಾರ ಅಂಥೇಳಿ ನಮ್ಮ ಕನಸಲ್ಲಿ ಇದ್ದಿಲ್ಲ. ನನ್ನ ದೊಡ್ಡ ಮಗಳವಳು ಸುಹಾಸಿನಿ. ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ದೇವರಾಣಿ ನಮಗೆ ಗೊತ್ತಿಲ್ಲ. ನನ್ನ ಕೈಯೇ ಮುರಿದೋದಂಗೆ ಆಗ್ಬಿಡ್ತು.